ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ವೀಡಿಯೋ, ನಾನು ಟ್ರಿಪ್ಪಿಗೆ ಹೋಗಿದ್ದ ವೀಡಿಯೋ ಏನು ಹಾಕಿದ್ದೆ ಅಲ್ವಾ, ಅದರದೇ ಕಂಟಿನ್ಯೂಷನ್ ವೀಡಿಯೋ. ಇದು ಜಾಸ್ತಿ ಇರಲಿಲ್ಲ, ನಾನು ಏನೋ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇದೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಇದನ್ನು ಇನ್ನೊಂದು ವೀಡಿಯೋ ಮಾಡೋಣ ಅಂತ ಬಿಟ್ಟಿದ್ದೆ. ಬಟ್ ಇದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇತ್ತು, ಹಂಗಾಗಿ ನೆಕ್ಸ್ಟ್ ಒಂದು ರೆಸಿಪಿ ಜೊತೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಫ್ಯಾಮಿಲಿ ಜೊತೆ, ಫುಲ್ಲು ಫನ್ನಿ ಆಗಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ನೆಕ್ಸ್ಟ್ ಡೇಗೆ ನಾವು ಸಾಗರದಲ್ಲಿ ಉಳ್ಕೊಂಡ್ವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ. ಸಾಗರದಲ್ಲಿ ಮತ್ತೆ ಒಂದು ರೂಮ್ ಮಾಡಿಕೊಂಡು ಉಳ್ಕೊಂಡಿದ್ವಿ. ಈ ರೂಮಲ್ಲಿ ಅಂಥ ಫೆಸಿಲಿಟೀಸ್ ಏನು ಇರಲಿಲ್ಲ, ಬಟ್ ಸ್ನಾನ ಒಂದು ಮಾಡ್ಕೊಂಡು ಹೋಗ್ಬೇಕಿತ್ತಲ್ವ, ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಹೇಳಿ ನಾವು ಸಾಕು ಅಂತೇಳಿ ಇದೇ ರೂಮ್ ಮಾಡ್ಕೊಂಡ್ವಿ. ಸರಿ ಅಂತ ಅಂದ್ಬಿಟ್ಟು ಮಾರ್ನಿಂಗಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎದ್ಬಿಟ್ಟು ನಾವು ಕೂಡ ಸ್ನಾನಗಿನ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಇವಾಗ ಸಿಗಂದೂರ್ಗೆ ಹೋಗ್ತಾಯಿದ್ವಿ. ಏನಕ್ಕೆ ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಏನಪ್ಪ ಅಂತಂದರೆ, ಈ ವರ್ಷ ನಾವು ಏನು ಟ್ರಿಪ್ಪಿಗೆ ಹೋಗಿದ್ದೆ, ನಮಗೆ ಖುಷಿ ಆಗಲಿಲ್ಲ. ಬಟ್ ಇಲ್ಲಿ ಆದ್ರೂ ಹೋಗಿ ಒಂದು ಕಾಯಿನ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಿತ್ತು ಮನೆಗೆ, ಅದನ್ನಾದರೂ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನ್ನ ಮುಖ ಅಂತೂ ಫುಲ್ ಡಲ್ ಆಗಿದೆ ಅಂತ ಹೇಳ್ಬೋದು, ಯಾಕಂದರೆ ಸಖತ್ ಬಿಸಿಲಿತ್ತಲ್ವ, ಬಿಸಿಲಿಗೆ ಫುಲ್ಲು ಟ್ಯಾನ್ ಆಗಿಬಿಟ್ಟು ಫುಲ್ ಡಲ್ ಆಗಿಬಿಟ್ಟಿತ್ತು ಸ್ಕಿನ್ ಅಂತಲೇ ಹೇಳ್ಬೋದು. ಸರಿ ಅಂತ ಅಂದ್ಕೊಂಡು ಇದನ್ನಾದ್ರೂ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೇನೋ. ಲಾಸ್ಟ್ ಟೈಮ್ ಹೋದಾಗ ನಾವು ದರ್ಶನನೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನನಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಇತ್ತು, ಹಂಗಾಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಹೋಗಲೇ ಇಲ್ಲ. ಅಪ್ಪಾಜಿ ಅಮ್ಮ ಮಾತ್ರನೇ ಅವರು ದರ್ಶನ ಮಾಡ್ಕೊಂಡು ಬಂದಿದ್ದರು. ಆವಾಗ ನಾವು ಹಂಗೆ ವಾಪಸ್ ಬಂದಿದ್ವಿ. ಅದಕ್ಕೆ ಈ ಸಲನಾದ್ರೂ ದರ್ಶನ ಮಾಡಿಕೊಂಡು ಕಾಯಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಅಲ್ಲಿ ಹೋಗ್ತಿದ್ದಂಗೆ ನಾವು ಬೆಳಗ್ಗೆನೇ ಬಂದಿದ್ದರಿಂದ ನಮಗೆ ಜಾಸ್ತಿ ಕ್ಯೂ ಇರಲಿಲ್ಲ. ಅಂದರೆ ಸ್ವಲ್ಪ ಕ್ಯೂ ಇದ್ರೂ ಅದನ್ನು ಕೂಡ ಬೇಗನೆ ಮೂವ್ ಆಗ್ತಾಯಿತ್ತು. ಹಂಗಾಗಿ ಎಷ್ಟು ಬೇಗ ಒಂದು ದರ್ಶನ ಆಯಿತು ಅಂತಂದರೆ ಅಷ್ಟು ಬೇಗ ಆಯಿತು. ಈ ಸಲನೂ ಏನು ಬ್ಯಾಕ್ ಪೇಯ್ನ್ ಇಲ್ಲ, ಹಂಗೇನಿರಲಿಲ್ಲ. ಬ್ಯಾಕ್ ಪೇಯ್ನ್ ಇತ್ತು, ಬಟ್ ತುಂಬ ಇರಲಿಲ್ಲ. ಅದಕ್ಕೆ ಅಂತಲೇ ಜನನೂ ಜಾಸ್ತಿ ಇರಲಿಲ್ವಲ್ವ, ಹಂಗಾಗಿ ಹೋದ್ವಿ. ನೋಡ್ತಾ ಇದ್ದೀರಾ ಕ್ಯೂ ಎಷ್ಟಿದೆ ಅಂತ. ಬಟ್ ನಿಂತ್ಕೊಳ್ಳೋಷ್ಟು ಇರಲಿಲ್ಲ, ಮೂವ್ ಆಗ್ತಾನೇ ಇತ್ತು ಬೇಗನೆ. ಹಂಗಾಗಿ ಹೋಗ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ನಾನು ಶಿವಮೊಗ್ಗಕ್ಕೆ ಬಂದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದೇ ಪ್ಲೇಸಿಗೆ ಅಷ್ಟೇ ಹೋಗಿದ್ದಲ್ವ, ಅದು ಬೆಳಗ್ಗೆನೇ ಹೋಗಿದ್ದರಿಂದ ಬೇಗನೆ ಬಂದ್ವಿ. ಬಂದಿದ್ದ ತಕ್ಷಣವೇ ನಮಗೆ ಮತ್ತೆ ಅಷ್ಟು ಬೇಗ ಮನೆಗೆ ಹೋಗೋಕ್ಕೂ ಈ ಸಲ ಟ್ರಿಪ್ಪೇ ನಮಗೆ ಚೆನ್ನಾಗಿರ್ಲಿಲ್ವಲ್ವ, ಹಂಗಾಗ್ಬಿಟ್ಟು ಏನಿದು ಮೂವಿ ನೋಡ್ಕೊಂಡು ಹೋಗೋಣ, KD ಮೂವಿ ರಿಲೀಸ್ ಆಗಿತ್ತಲ್ವ, ಮೂವಿ ನೋಡ್ಕೊಂಡು ಹೋಗೋಣ ಅಂತೇಳಿ ಮಾಲಿಗೆ ಬಂದ್ವಿ. ಮಾಲಲ್ಲಿ ನಾವು ಮೂವಿ ನೋಡಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಹೋಗ್ಬಿಟ್ಟು ಹಂಗೇ ಟಿಕೆಟ್ ತೊಗೊಂಡು ಇನ್ನೂ ಸ್ವಲ್ಪ ಟೈಮ್ ಇತ್ತು, ಆಚೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಶಾಪಿಂಗ್ ಮಾಡಿದ್ರೆ ಮತ್ತೆ ಕಾರಲ್ಲಿ ಇಡೋಕ್ಕೆ ಹೋಗಬೇಕು ಅಂತ ಶಾಪಿಂಗ್ ಏನು ಮಾಡಲಿಲ್ಲ. ಟಿಕೆಟ್ ತೊಗೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡ್ಬಂದ್ವಿ. ಅಷ್ಟೊತ್ತಿಗಾಗಲೇ ಟೈಮ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಮೂವಿಗೆ ಹೋದ್ವಿ. ಆಚೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಶೋಗೆ ಹೋಗಿದ್ದರಿಂದ ನೈಟ್ ಆಗೇ ಹೋಗ್ಬಿಟ್ಟಿತ್ತಲ್ವ, ಅಲ್ಲ ಸಾರಿ, ಸಂಜೆ ಶೋಗೆ ಹೋಗಿದ್ದಿದ್ದು, ನೈಟ್ ಆಗೋಗ್ಬಿಟ್ಟಿತ್ತು. ಹಂಗಾಗ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ವಾಪಸ್ಸು ಮನೆಗೆ ಹೋದ್ವಿ. ಅದಾದಮೇಲೆ ಅದಕ್ಕೆ ತುಂಬ ಲೇಟಾಗಿತ್ತು, ಮಳೆ ಬೇರೆ ಬರ್ತಾಯಿತ್ತು ನಾವು ಹೋಗುವಾಗ, ಹಂಗಾಗಿ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿರಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡು ಒಂದು ರೆಸಿಪಿನ ಶೇರ್ ಮಾಡಿದರು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋ ಇರುತ್ತೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ನಂತರ ಮೆಣಸಿನ್ಕಾಯಿ ಹಾಕಿದ್ದೀನಿ, ನಂತರ ಸ್ವಲ್ಪ ಕೋರ್ಸ್ ಹಾಕಿದ್ದೀನಿ, ಅಷ್ಟು ಕ್ಲೋಸ್ ಮಾಡು. ಜ್ಯೂಸ್ ಜಿಂಜರ್ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಜಿಂಜರ್ ಪೌಡ್ರ್ ಅಂತ. ಇದನ್ನೇ ತಗೊಳ್ಳಿ, ಇಟ್ಲ ಇಟ್ಕೊಳ್ಳಿ, ಇನ್ನೂರು ಆಯಿತು. ಓಕೆ, ಹಾಂ, ಓ ಕ್ಯಾಚ್ ಅಪ್ಪುದು ಇದು. ಇದು ಮಮ್ಮಿದು. ಓ ಕ್ಯಾಚ್ ಇಟ್. ಓಕೆ, ದಿಸ್ ಈಸ್ ಮಮ್ಮಿ. ಓ ಕ್ಯಾಚ್ ಇಟ್. ನಿಮ್ಗೆ ತೋರಿಸ್ಲಿಲ್ಲಲ್ಲ, ಇದು ಅಮ್ಮದು.
ಓಕೆ, ಅಲ್ಲಿ ಆಫ್ ಮಾಡೋಣ. ರೆಡಿ. ಈಗ ದಿಸ್ ಈಸ್ ಗರಂ ಮಸಾಲ, ತೇಜು ಕಂಪನಿ. ಇದು ಸ್ವಲ್ಪ ಹಾಕಿ. ಓಕೆ, ಇದು ತೇಜು ಮಟನ್ ಮಸಾಲ, ಚಿಕನ್ ಮಸಾಲ. ಇದು ಸ್ವಲ್ಪ ಹಾಕಿದ್ವಿ. ಇಲ್ಲ ಸ್ವಲ್ಪನೇ. ತೇಜು ಮಟನ್ ಮಸಾಲ, ಮಟನ್. ಈಗ ಮಿಕ್ಸ್ ಮಾಡಿ. ಈಗ ರೈಸ್ ಹಾಕೊಂತಿದ್ದೀನಿ. ರೈಸ್ 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 ಓಕೆ, ಈಗ ಇದನ್ನ ಕೂಡ ಹಾಕಿದ್ದೀವಿ. ಚಿಲ್ಲಿ ಮಸಾಲ ಹಾಕ್ತಿದ್ದೀನಿ. ಚಿಲ್ಲಿ ಸಾಸ್ ನೋಡೋದೇನಂತ ಸೋಯಾ ಸಾಸ್. ಅದು ಚಿಲ್ಲಿ ಸಾಸು. ದಿಸ್ ಈಸ್ ರೆಡ್ ಚಿಲ್ಲಿ ಸಾಸ್. ದಿಸ್ ಈಸ್ ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಸಾಸ್. ಓಕೆ, ದಿಸ್ ಈಸ್ ಡಾರ್ಕ್ ಸೋಯಾ ಸಾಸ್. ಓಕೆ, ಅಯ್ಯೋ this is vinegar. ಈಗ ಮಿಕ್ಸ್ ಸೋಡಾ. Uppe, 1 spoon uppe. ಪಾಪ ಪ್ಲೇಟ್ ಕೊಡ್ತಾರೆ. ಆಯ್ತು ಬಾರಿ. ಇದಿಷ್ಟು ರೆಸಿಪಿ ಕಥೆಯಾಗಿತ್ತು ಫ್ರೆಂಡ್ಸ್. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಹಾಕ್ಕೊಡ್ತಾಯಿದ್ರು, ಅಲ್ಲಿ ಸ್ವಲ್ಪ ಟಿ ವಿ ಸೌಂಡ್ ಇತ್ತು, ಜೊತೆಗೆ ಅವರಿಗೆ ಫೋನ್ ಬಂತಲ್ವ, ರಿಂಗ್ ಟೋನ್ ಸೌಂಡು ಬೇರೆ ಬಂದಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಕಾಮಿಡಿ ಇದ್ರೂ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂತೇಳಿ ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಕಮೆಂಟನ್ನು ಮಾಡಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಟೈಮ್ ಮಾಡ್ಕೊಂಡು ವೀಡಿಯೋಸ್ನ ಹಾಕ್ತಾಯಿದ್ದೀನಿ, ಅದಕ್ಕಾಗಿ ಏನು ಸಪೋರ್ಟಿಂಗ್ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.